ಸಂಬಳದ ದಿನವೂ ಕೂಡ ಎಟಿಎಂ ಹಾಗೆ ಬ್ಯಾಂಕ್ಗಳ ಮುಂದೆ ಸರತಿ ಸಾಲಲ್ಲಿ ನಿಲ್ಲುವಂಥದ್ದು ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು. ಸಂಬಳ ದಿನವೂ ಕೂಡ ಎಟಿಎಂ ಹಾಗೆ ಬ್ಯಾಂಕ್ಗಳಲ್ಲಿ ಕರೆನ್ಸಿಯ ಕೊರತೆ ಸಾಕಷ್ಟು ಕಾಡ್ತಾ ಇದೆ. ಹಿನ್ನೆಲೆಯಲ್ಲಿ ವಾಯುಸೇನಾ ವಿಮಾನಗಳ ಮೂಲಕ ಹೊಸ ಕರೆನ್ಸಿಗಳನ್ನ ಸಾಗಾಟ ಮಾಡಲಾಗ್ತಾ ಇದೆ. ಹೊಸ ಕರೆನ್ಸಿಗಳ ಸಾಗಾಟ ಸಂಬಂಧ ವಾಯುಸೇನಾ ಮುಖ್ಯಸ್ಥ ಅರೂಪ್ ರಾಹಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮಾಹಿತಿಯನ್ನ ನೀಡಿದ್ರು. ನವೆಂಬರ್ 20ರಿಂದ ವಾಯುಸೇನೆಗೆ ಸೇರಿದ ಸಿ ಗ್ಲೋಬ್ ಮಾಸ್ಟರ್ ಮತ್ತೆ 130J ಹರ್ಕ್ಯುಲಸ್ ವಿಮಾನಗಳ ಮೂಲಕ ನೋಟುಗಳನ್ನ ಸಾಗಾಟ ಮಾಡಲಾಗ್ತಾ ಇದೆ. ಕಳೆದ ಒಂದು ವಾರದಲ್ಲೇ IAF ದೇಶದ ವಿವಿಧ ವಿಮಾನ ನಿಲ್ದಾಣಗಳಿಗೆ 165 ಟನ್ ನೋಟನ್ನ ಸಾಗಾಟ ಮಾಡಿದೆ. ಸಂಬಳದ ದಿನವಾಗಿರುವಂತಹ ಕಾರಣ ಬ್ಯಾಂಕ್ ATMಗಳ ಮುಂದೆ ಮುಂಜಾನೆಯಿಂದಲೇ ಜನ ಸರತಿ ಸಾಲಲ್ಲಿ ನಿಂತು ಹಣ ವಿತ್ಡ್ರಾ ಮಾಡಿಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಕೆಲವು ATMಗಳಲ್ಲಿ ದುಡ್ಡಿದ್ರೂ ಕೂಡ ಬೇಡಿಕೆಯಷ್ಟು ದುಡ್ಡು ಅಲ್ಲಿ ಸಿಗ್ತಾ ಇಲ್ಲ, ಸಾಕಾಗ್ತಾ ಇಲ್ಲ. ಇತ್ತ ನೋಟು ನಿಷೇಧದ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಕ್ಷಮೆಯಾಚನೆಗೆ ಆಗ್ರಹಿಸಿ ವಿಪಕ್ಷಗಳು ರಾಜ್ಯಸಭೆಯಲ್ಲಿ ಕೋಲಾಹಲವನ್ನ ಮುಂದುವರೆಸಿದ್ದಾವೆ. ಪ್ರಧಾನಿಯವರು ವಿಪಕ್ಷಗಳು ಕಪ್ಪು ಹಣ ಹೊಂದಿರುವವರಿಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ ಎನ್ನುವಂತ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಆರೋಪ ಸಂಬಂಧ ಪ್ರಧಾನಿ ಕ್ಷಮೆ ಯಾಚಿಸಬೇಕು ಅಂತ ವಿಪಕ್ಷಗಳು ಪಟ್ಟನ್ನು ಹಿಡಿದಿದ್ದಾವೆ. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಸಭೆಯಲ್ಲಿ ಉಪಸ್ಥಿತರಿದ್ದರು. ಅಂತಿಮವಾಗಿ ಕಲಾಪವನ್ನ ನಾಳೆಗೆ ಮುಂದೂಡಲಾಗಿದೆ. ಇನ್ನು ಲೋಕಸಭೆಯಲ್ಲಿ ನಿಲುವಳಿ ಸೂಚನೆಯಡಿ ಪ್ರತಿಪಕ್ಷಗಳು ಚರ್ಚೆಗೆ ಪಟ್ಟನ್ನ ಹಿಡಿದಂತ ಕಾರಣ ಕಲಾಪವನ್ನ ನಾಳೆಗೆ ಮುಂದೂಡಲಾಗಿದೆ. 3 ದಿನಗಳ ಹಿಂದೆ ನಡೆದಂತಹ ಈ ಸರ್ವೆನಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ 1501 ಉಳಿದ ಜಿಲ್ಲೆಗಳಲ್ಲಿ 1500, 250 ಅದರಲ್ಲಿ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು. ಈ 50ರಲ್ಲಿ ವರ್ಗೀಕರಣವನ್ನು ಮಾಡಲಾಗಿತ್ತು. ಶ್ರೀಸಾಮಾನ್ಯರು, ವಿದ್ಯಾರ್ಥಿ, ಯುವಜನರು, ಗೃಹಿಣಿಯರು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಕಾರ್ಮಿಕರು, ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು. ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನ ಹಂಚಿಕೊಂಡು ಬೇರೆ ಬೇರೆ ಆಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ.